ಭಕ್ತರ ಆರಾಧ್ಯ ದೈವಾಂತಲೇ ಕರೆಸಿಕೊಳ್ಳುವಂತ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭಾಷಾ ವಿವಾದ ಸುತ್ತಕೊಂಡಿದೆ. ಈವರೆಗೆ ಒಂದೇ ಒಂದು ವಿವಾದವಿಲ್ಲದೆ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದಂಥ ಮಂತ್ರಾಲಯದಲ್ಲಿ ಭಾಷಾ ವಿವಾದದ ಕಿಡಿಯನ್ನ ಕೆಲವರು ಹೊತ್ತಿಸಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಕ್ತರ ಆರಾಧ್ಯ ದೈವ ರಾಯರ ಮಠಕ್ಕೂ ಭಾಷಾ ವಿವಾದ. ರಾಯರ ಶ್ಲೋಕ ಕನ್ನಡದಲ್ಲಿದೆ ಅಂತ ತೆಲುಗು ಭಾಷಿಗರ ವಾದ. ಇದು ರಾಯರ ಸುಕ್ಷೇತ್ರ ಮಂತ್ರಾಲಯ. ಇಲ್ಲಿ ಯಾವ ಭೇದ ಭಾವವಿಲ್ಲದೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಆದರೆ ಈಗ ಇದರ ವಿವಾದವನ್ನ ಕೆಲವರು ಭಾಷಾ ವಿವಾದವನ್ನಾಗಿ ಕಿಡಿ ಹೊತ್ತಿಸ್ತಾ ಇದ್ದಾರೆ. ರಾಯಚೂರು ಮತ್ತು ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿ ಇರುವ ಗಡಿ ಭಾಗದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀಮಠಕ್ಕೆ ಭಾಷಾ ವಿವಾದ ಸುತ್ತಿಕೊಂಡಿದೆ. ಇದೇ ಶ್ರೀಮಠದ ಮುಖ್ಯ ದ್ವಾರದಲ್ಲಿ ಕನ್ನಡದಲ್ಲಿ ರಾಯರ ಶ್ಲೋಕ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಿರುವ ಕನ್ನಡ ಶ್ಲೋಕಕ್ಕೆ ತೆಲುಗು ಭಾಷಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಕನ್ನಡದಲ್ಲಿ ಇರುವ ರಾಯರ ಶ್ಲೋಕವನ್ನೇ ಹೈಲೈಟ್ ಮಾಡಿ ಆಂಧ್ರದ ಸಿಎಂಗೆ ಟ್ಯಾಗ್ ಮಾಡಿದ್ದಾರೆ. ತೆಲುಗು ಮಂಡಳಿ ಎಲ್ಲಿದೆ ಸಾರ್? ಮಂತ್ರಾಲಯ ಆಂಧ್ರ ಪ್ರದೇಶದ ಭಾಗವಾಗಿದೆ. ಅಲ್ಲಿ ತೆಲುಗು ಭಾಷೆಯನ್ನ ಸಂಪೂರ್ಣವಾಗಿ ಹೇಗೆ ಕೈಬಿಡ್ತಾರೆ? ಮೊದಲು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ. ಇದೇ ವಿವಾದದ ಬಗ್ಗೆ ಶ್ರೀಮಠದ ಭಕ್ತರು ಮತ್ತು ಬಿಜೆಪಿ ಮಾಜಿ ಎಂಎಲ್ಸಿ ಆಗಿರುವ ಶಂಕರಪ್ಪ ಹರಿಹಾಯ್ದಿದ್ದಾರೆ. ಮಂತ್ರಾಲಯದಲ್ಲಿ ಮೊದಲಿನಿಂದ ಎಲ್ಲಾ ಭಾಷೆಯನ್ನ ಬರೆಯಲಾಗಿದೆ. ಇದೊಂದನ್ನೇ ಟಾರ್ಗೆಟ್ ಮಾಡಿ ದೇವಸ್ಥಾನದ ಮೇಲೆ ಕುತಂತ್ರ ನಡೆದಿದೆ ಅಂತ ಅನಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಮಂತ್ರಾಲಯ ಹುಟ್ಟಿದವುಗಳಿಂದ ಇಲ್ಲಿವರೆಗೆ ಅಲ್ಲಿ ಕನ್ನಡನೂ ನಡೀತದ, ತೆಲುಗುನೂ ನಡೀತದ. ತೆಲುಗುನೂ ಸಾಕಷ್ಟು ಕಡೆ ಬರ್ದಾರ. ತೆಲುಗಿನಲ್ಲಿನೂ ಇದೇ ಶ್ಲೋಕವನ್ನು ಹಿಂದಿನಲ್ಲಿನೂ ಬರ್ದಾರ, ತೆಲುಗುನಲ್ಲಿನೂ ಬರ್ದಾರ. ಈ ಥರ ಬರೆದಿದ್ದು ನೋಡಲಾರ್ದೆ ಇದು ಒಂದನ್ನೇ ಟಾರ್ಗೆಟ್ ಮಾಡಿ ಇದು ಒಂದು ಏನೋ ಮತ್ತು ನನಗೆ ಅನ್ನಿಸ್ತದ ಈ ದೇವಸ್ಥಾನಗಳ ಮೇಲೆ ಇದೊಂದು ಏನೋ ಕುತಂತ್ರ ನಡೆದಿದೆ ಅಂತಕ್ಕಂಥ ಭಾವನೆ ಬರ್ತಾ ಇದೆ. ಈ ವಿವಾದದ ಬಗ್ಗೆ ವಾಸ್ತವ ಅರಿತು ಚರ್ಚಿಸಬೇಕಾಗಿದೆ. ಯಾಕಂದ್ರೆ ದಶಕಗಳಿಂದ ಇರದ ಈ ಭಾಷಾ ವಿವಾದ ಶ್ರೀಮಠಕ್ಕೆ ಅಂಟಿಸ್ತಾ ಇರೋದು ನಿಜಕ್ಕೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು.